ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪ್ರೀತಿಸಿದ ಹುಡುಗಿ ಮದುವೆ ಆಗು ಎಂದಿದ್ದಕ್ಕೆ ಸ್ಕೆಚ್ ಹಾಕಿದ ಹುಡುಗ, ಸೌಮ್ಯಾಳನ್ನು ಕೊಂದು ಹೂತು ಹಾಕಿದ್ದ ದುರುಳ ಸೃಜನ್ ಕಂಬಿ ಹಿಂದೆ, ಮಿಸ್ಸಿಂಗ್ ಕೇಸ್ ಮಿಸ್ಟ್ರಿ ಹಿಂದಿತ್ತು ಭಯಾನಕ ಕೊಲೆ ರಹಸ್ಯ. ಸಾಗರದಲ್ಲಿ ಲೋಕಾಯುಕ್ತರಿಂದ ಸಾರ್ವಜನಿಕರ ದೂರು ಸ್ವೀಕಾರ, ಒತ್ತುವರಿಯದ್ದೇ ಹೆಚ್ಚು ಪ್ರಕರಣ ಎಂದ ಲೋಕಾಯುಕ್ತ ನಿರೀಕ್ಷಕರು. ಮಂಚಾಲೆ ಬಳಿ ರಸ್ತೆಗೆ ಬಿದ್ದ ಮರ, ವಾಹನ ಸಂಚಾರ ಅಸ್ತವ್ಯಸ್ತ. ಮಾಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಾಳಿ ಮಳೆಗೆ ಉರುಳಿದ ಮರ, ಗ್ರಾಮಸ್ಥರಿಂದ ತೆರವು. ಈಗ ಸುದ್ದಿಯ ವಿವರ. ಪರಸ್ಪರ ಪ್ರೀತಿಸಿದ ಯುವಕ ಯುವತಿ ಮದುವೆ ವಿಷಯ ಮುನ್ನೆಲೆಗೆ ಬಂದಾಗ ಜಗಳವಾಡಿಕೊಂಡು ಪ್ರೀತಿಸಿದವಳನ್ನೇ ಕೊಲೆಗೈದು ಹೂತು ಹಾಕಿದ ಪ್ರಕರಣ ನಡೆದಿದೆ. ಕೊಪ್ಪ ಮೂಲದ ಯುವತಿ ಸೌಮ್ಯ ಹಾಗೂ ತಾಳಗುಪ್ಪ ಭಾಗದ ಯುವಕ ಸೃಜನ್ ಇಬ್ಬರು ಪರಸ್ಪರ ಪ್ರೀತಿಸಿದವರು. ಇಬ್ಬರದ್ದು ಜಾತಿ ಬೇರೆ ಬೇರೆ ಆಗಿತ್ತು. ಸೌಮ್ಯ ತನ್ನನ್ನು ಮದುವೆ ಆಗುವಂತೆ ಸೃಜನ್ನನ್ನು ಒತ್ತಾಯಿಸುತ್ತಾ ಬಂದಿದ್ದಳು. ಸೃಜನ್ ದಿನದೂಡುತ್ತಾ ಸಬೂಬು ಹೇಳುತ್ತಿದ್ದನು. ಈಚೆಗೆ ಹುಡುಗಿ ಮದುವೆಯಾಗಲೇಬೇಕು ಎಂದು ಪಟ್ಟು ಹಿಡಿದು ಹುಡುಗನ ಮನೆ ಹುಡುಕಿಕೊಂಡು ಹೊರಟಿದ್ದಾಳೆ. ಇದು ಇಬ್ಬರ ನಡುವೆ ಜಗಳಕ್ಕೆ ಕಾರಣವಾಗಿದೆ. ಸೃಜನ್ ಕೋಪದಲ್ಲಿ ಸೌಮ್ಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಸೌಮ್ಯ ಹಲ್ಲೆಯಿಂದ ಮೃತಪಟ್ಟಿದ್ದು, ಅವಳನ್ನು ತಂದು ಸೃಜನ್ ಆನಂದಪುರಂ ಸಮೀಪದ ಮುಂಬಾಳುವಿನಲ್ಲಿ ಚಾನಲ್ ಪಕ್ಕ ಹೂತು ಹಾಕಿದ್ದಾನೆ. ಹುಡುಗಿ ನಾಪತ್ತೆಗೆ ಸಂಬಂಧಪಟ್ಟಂತೆ ಪೋಷಕರು ಕೊಪ್ಪ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪೊಲೀಸರು ಸೃಜನ್ನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಕೊಲೆ ಮಾಡಿ ಹೂತು ಹಾಕಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಗುರುವಾರ ಜಿಲ್ಲಾ ರಕ್ಷಣಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸಮ್ಮುಖದಲ್ಲಿ ಹುಡುಗಿ ಕುಟುಂಬಸ್ಥರ ಎದುರು ಹೂತು ಹಾಕಿದ್ದ ಶವವನ್ನು ಹೊರಗೆ ತೆಗೆದು ಸ್ಥಳದಲ್ಲಿಯೇ ಪೋಸ್ಟ್ಮಾರ್ಟಂ ನಡೆಸಲಾಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಡುಗಿ ಪೋಷಕರು ಅಭಿಪ್ರಾಯಿಸಿದ್ದು ಹೀಗೆ. ಅವ್ನು ಬರ್ತಿದ್ದು ಭಾರತ್ ಫೈನಾನ್ಸ್ ಕಲೆಕ್ಷನ್ಗೆಲ್ಲ ಬರ್ತಿದ್ದ. ನಾನು ನೋಡಿದ್ದೆ ಒಂದು ಸರಿ ಎರಡು ಸರಿ ಅವ್ರ ಮನೆಗೂ ಬಂದಿದ್ದಾಗ ಅವನು ಹೇಳಿದ್ದ, 1 ವರ್ಷ ಬಿಟ್ಟು ಮದುವೆ ಆಗ್ತೀನಿ ನಾನು, ಅವಳಿಗೆ ಮೋಸ ಮಾಡಲ್ಲ ಸರ್, ನಾನು ಅವಳ ಹತ್ರ ಆಲ್ರೆಡಿ ಈಗ 1 ಲಕ್ಷ ದುಡ್ಡು ಇಸ್ಕೊಂಡಿದ್ದೀನಿ ಸರ್, ಅವಳ ಹತ್ರ ಸಂಘದಲ್ಲಿ ಲೋನ್ ಮಾಡಿಸಿ ಅವಳ ಹತ್ರ ನನ್ನ ಕಷ್ಟಕ್ಕೆ ನಾನು ದುಡ್ಡಲ್ಲಿ ಇಸ್ಕೊಂಡಿದ್ದೀನಿ, ಅವಳಿಗೆ ಅಂತೂ ನಾನು ಮೋಸ ಮಾಡೋದಿಲ್ಲ, ನಾನು ಅವಳನ್ನು ಮದುವೆ ಆಗೋದು ಗ್ಯಾರಂಟಿ ಅಂತ ಹೇಳಿದ್ದ. ಒಂದು 2 ತಿಂಗಳು ಈಚೆ ನಾನು ಮತ್ತೆ ಬಂದಾಗ ಅವನು ಹೇಳಿದ್ದ, ಒಂದು 6 ತಿಂಗಳು ಬಿಟ್ಟು ನಾನು ಮದುವೆ ಆಗ್ತೀನಿ ಸರ್ ಹಂಗೆ ಅಂತೆಲ್ಲ ಹೇಳಿದ್ದೆ, ನನ್ನ ಹತ್ರನೂ ಹೇಳಿದ್ದ. ಈಗ ನೋಡಿದರೆ ಮೊನ್ನೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ನಂಗೆ ಗೊತ್ತಿವರು ಅವ್ರು ಬಂದಿಲ್ಲ, ಮನೆಗೆ ಬಂದಿಲ್ಲ ಅಂತೇಳಿ ಫೋನ್ ಮಾಡಿ ಕೇಳಿದಕ್ಕೆ ಎಸ್ ಐ ಹತ್ರ ನಾವು ಫೋನ್ ಮಾಡ್ತೇವೆ ಡೈರೆಕ್ಟಾಗಿ, ಕೊಪ್ಪ ಸ್ಟೇಷನ್ ಎಸ್ ಐಯಿಂದ ಡೈರೆಕ್ಟಾಗಿ ಫೋನ್ ಮಾಡ್ತೇವೆ. ಇಲ್ಲ ಸರ್ ಬಂದಿದ್ದು 3:45 ಬಸ್ಸಿಗೆ ವಾಪಸ್ ಕಳಿಸಿದ್ದೀನಿ ಸರ್, ನಾನು ಒಂದು 6 ತಿಂಗಳು ಬಿಟ್ಟು ನಾನು ಮದುವೆ ಆಗ್ತೀನಿ ಸರ್, ಈಗ ಸ್ವಲ್ಪ ಚೂರು ಅದು ಬ್ಯುಸಿ ಇದ್ದೀನಿ, ಹಾಗಾಗಿ ಈಗ ಆಗಲ್ಲ ಸರ್ ಮದುವೆ, ಒಂದು 6 ತಿಂಗಳು ಬಿಟ್ಟು ಆಗ್ತೀನಿ ಸರ್, ನೀವು ಕಳಿಸ್ಕೊಟ್ಟಿದ್ದು ಹೌದನಪ್ಪ ಅಂತೆಲ್ಲ ಎಸ್ ಐ ಕೇಳಿದ್ದಾರೆ. ಅದಕ್ಕೆ ಹೌದು ಅಂತ ಹೇಳಿದ್ದಾರೆ. ನೋಡಿದರೆ ಸುಮಾರು ಒಂದು 4-5 ಸರಿ ಇಲ್ಲಿ ಸಾಗರ ಸ್ಟೇಷನ್ಗೆಲ್ಲ ಬಂದು ವಿಚಾರಿಸ್ಕೊಂಡೆಲ್ಲ ಹೋದ್ವಿ. ಅವಾಗೆಲ್ಲ ಇಲ್ಲ ನಮಗೆ ಯಾರು ಸಿಕ್ಕಿಲ್ಲ ಅಂದರೆ ಮಿಸ್ಸಿಂಗ್ ಫೋಟೋ ಎಲ್ಲ ಕಡೆನೂ ಇದು ಕಳಿಸಿದ್ವಿ ಕೊಪ್ಪ ಸ್ಟೇಷನ್ನಿಂದ, ಆದರೆ ಅವರು ಯಾವುದು ರೆಸ್ಪಾನ್ಸ್ ಇರಲಿಲ್ಲ. ಇದು ನಿನ್ನೆ ಸಂಜೆ ನಮಗೊಂದು ಮೆಸೇಜ್ ಬಂತು, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಮೆಸೇಜ್ ಬಂತು. ಅದು ನೋಡೋತ್ತಿಗೆ ನಮ್ಮ ಮಗಳದ್ದು ಸೌಮ್ಯದೇ ಹೆಸರಿದೆ, ಮತ್ತು ಅವನು ಸೃಜನ್ ಅಂತ ಇದೆ ಹುಡುಗನ ಹೆಸರು, ಅವನ ಹೆಸರು ಇದೆ. ಅವನಿಗೂ ಅಲ್ಲಿ ಹೋಗಿ ಒಪ್ಕೊಂಡು ಸ್ಟೇಷನಲ್ಲಿ ಈಗ ಸರೆಂಡರ್ ಆಗಿದ್ದಾನಂತೆ ಅಂತ. ಕೊಲೆ ಕಾರಣ ಅದೇ ದುಡ್ಡು, ಮತ್ತೊಂದು ಜಾತಿ, ನಾವು ಕೆಳ ಜಾತಿಯವರು, ನಾವು ದಲಿತರು, ಹಾಗಾಗಿ ಅವನು ಅವ್ರ ಮನೇಲಿ ಒಪ್ಪಿಲ್ಲ. ಅವ್ರ ಮನೇಲಿ ಅವ್ರ ತಾಯಿ ಹೇಳಿದಷ್ಟೇ ಅವತ್ತು, ನೀವು ಕೆಳ ಜಾತಿಯವರು ನಮ್ಮ ಮನೆಗೆಲ್ಲ ಬರಬೇಡ, ನೀನು ಬಂದು ನಾನು ಸೇರಿಸೋದು ಇಲ್ಲ, ಬಂದರೆ ಏನು ಮಾಡ್ಬೇಕಂತಲೂ ಗೊತ್ತಿದೆ ಅಂತೆಲ್ಲ ಅವರೆಲ್ಲ ಭಾರಿ ಆವಾಜ್ ಹಾಕಿದ್ರು. ಅವನು ಅವತ್ತು ಆವಾಜ್ ಹಾಕಿದ್ದ, ನೀನು ಹಿಂಗೆ ಮಾಡ್ತಿರು, ಒಂದಿನ ನಾನು ಹೊಡೆದು ಸಾಯಿಸ್ತೀನಿ ಅಂತ, ಹಂಗೆ ಮಾಡಬೇಕಲ್ಲ ಅಷ್ಟೇ. ಅದು ನಿನ್ನೆ ನಮಗೆ ಗೊತ್ತಾಗಿದೆ, ಅವ್ನು ಸಾಯಿಸಿದ್ದಾನೆ ಮತ್ತು ಬೇರೆ ವ್ಯವಸ್ಥೆಯಲ್ಲೆಲ್ಲ ಏಕಿಟ್ಟಿದ್ದಾನೆ ಅಂತ. ಈಗ ಅವಳು ಮನೆ ಬಿಟ್ಟು ಬಂದಿದ್ದು ಆಲ್ರೆಡಿ 23 ದಿನ ಆಯಿತು, 23-24 ದಿನ ಆಯಿತು. 2ನೇ ತಾರೀಕಿಂದ ಇಲ್ಲ ಅವಳು, ಇವತ್ತು 24 ಅಂದರೆ 22-23 ದಿನ ಆಯಿತು. ಆದರೆ ಅವನಿಗೊಂದು ಒಳ್ಳೆ ಶಿಕ್ಷೆ ಆಗಬೇಕು ಅಂತ ನಾವು ಇದು ಮಾಡೋದು. ಮತ್ತೇನಂದರೆ ನಮ್ಮದು DSSಗೆಲ್ಲ ಈಗ ನಾವು ಈಗ ಅಂದರೆ ಸಹಜವಾಗಿ ಕೂಡ ಅಂದರೆ ಒಂದು ಹುಡುಗಿ ಇರ್ತಾಳೆ, ಆ ಹುಡುಗಿನ ನಾವು ಕರ್ಕೊಂಡು ಹೋಗಿ ಹೂತು ಹಾಕ್ತಾನೆ, ಅಂದರೆ ಅಮಾನುಷವಾಗಿ ನಡ್ಕೊಂಡು ಮನುಷ್ಯತ್ವ ಇಲ್ಲದೆ ಅವನಿಗೆ ಒಂದು ಅಕ್ಕ ತಂಗಿರಿದ್ರೆ ಅವನಿಗೆ ಗೊತ್ತಾಗ್ತಿತ್ತು ಅಕ್ಕ ತಂಗಿರ ಬೆಲೆ ಏನಂತೇಳಿ ಅವನಿಗೆ ಗೊತ್ತಾಗ್ತಿತ್ತು. ಅವನು ಅಮಾನುಷವಾಗಿ ಕೊಂದುಬಿಟ್ಟಿದ್ದಾನೆ ಈಗ ಆಲ್ರೆಡಿ. ಅವನಿಗೆ ಏನು ಮಾಡಬೇಕು ಅದು ಪೊಲೀಸರೇ ಕಾನೂನು, ನಾವೇನು ಕಾನೂನು ಅಂತ ಕೈ ತಗೊಳ್ಳಲ್ಲಪ್ಪ. ಪೊಲೀಸರು ಏನು ಶಿಕ್ಷೆ ಕೊಡ್ತಾರೆ ಅದು ಕಠಿಣವಾದ ಶಿಕ್ಷೆ ಕೊಡಲಿ ಅಂತ ನಾವು ಇದು ಮಾಡ್ತೀನಿ ಅಷ್ಟೇ. ಮತ್ತು ಇನ್ನೊಂದು ನಮ್ಮ ಹತ್ರ ಏನು ಮಾಡೋಕ್ಕಾಗಲ್ಲ. ನಾವು ಯಾಕಂದರೆ ಬಡವರು, ನಾವು ಕೂಲಿ ಕೆಲಸ ಮಾಡೋರು, ನಾವು ದಿನ ಕೂಲಿ ಕೆಲಸ ಮಾಡೋರು ನಾವು. ಹಾಗಾಗಿ ಅವರು ಇಬ್ಬರು ಏನಾದ್ರು ಗೊತ್ತಿಲ್ಲದಂಗೆ ಮದುವೆ ಆಗಿದ್ದ? ಮದುವೆ ಆಗಿಲ್ಲ ಸರ್, ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ ಅಷ್ಟೇ. ಮತ್ತು ಅವಳಿಗೆ ಮೊನ್ನೆ ಸ್ವಲ್ಪ ಒಂದು ದುಡ್ಡು ಅಮೌಂಟ್ ಬಂದಿತ್ತು, ಆ ಅಮೌಂಟ್ ತಗೊಳ್ಳೋಕ್ಕೋಸ್ಕರ ಅವನು ಅಲ್ಲಿಗೆ ಬಂದು ಕರ್ಕೊಂಡು ಹೋಗಿದ್ರು ಹೋಗ್ಬೋದು, ಹೇಳೋಕ್ಕಾಗಲ್ಲ. ಎಷ್ಟು ಅಮೌಂಟ್ ಬಂತು?
ಏನು 35,000 ಏನೋ ದುಡ್ಡು ಬಂದಿತ್ತು. ಯಾವ ದುಡ್ಡು? ಅದು ಸಂಘದ ಯಾವುದೋ ದುಡ್ಡು ಬಂದಿತ್ತು. ಆ ದುಡ್ಡನ್ನು ತಗೊಳ್ಳೋಕೆ ಅಲ್ಲಿ ಬಂದಿದ್ದ. ಹಂಗಾಗಿ ಅದಕ್ಕೆ ಬಂದು ಇಲ್ಲಿ ಅದು ಇನ್ನು ಗಲಾಟೆ ಮಾಡಿಕೊಂಡು ಎಲ್ಲದೂ ಹೊಡೆದಾಕಿದ್ದು ಹಾಕಿರ್ಬೋದು. ಏನು ಎಜುಕೇಷನ್ ಹುಡುಗಿದ್ದು ಓದಿದ್ದು? ಎಜುಕೇಷನ್ ಅವಳು ಫಸ್ಟ್ ಪಿ ಯು ಆಗಿದೆ. ಫಸ್ಟ್ ಪಿ ಯು ಆಗಿ ಟ್ರೈನಿಂಗ್ ನರ್ಸಿಂಗ್. ಟ್ರೈನಿಂಗ್ ಇದು ನರ್ಸಿಂಗಿಗೆ ಹೋಗ್ತಿದ್ಲು ಅಷ್ಟೇ. ಕೊಪ್ಪ ಪ್ರಶಮನೆ ಹಾಸ್ಪಿಟ್ಲ್ ಅಂತೇಳಿ ಅಲ್ಲಿ ನರ್ಸಿಂಗ್ ಕಲಿತಿದ್ಲು ಅಷ್ಟೇ. ನಿಮ್ಮ ಹೆಸರು? ರಮೇಶ್ ಅಂತ. ಅವನನ್ನು ಮೀಟ್ ಆಗಿದ್ದಾರೆ. ಮೀಟ್ ಆದಾಗ ಅವ್ನು ಹೇಳಿದ್ದೀನಿ ಹೋಗಿದ್ದಾಳೆ. ಆದರೆ ಹೋಗ್ಬೇಕಾದ್ರೆ ಹೇಳಿದ್ದಾಳೆ ನಿಂಗೆ ಏನು ಮಾಡಬೇಕು ನನಗೆ ಗೊತ್ತು ಅಂತ ಹೇಳಿದ್ದಾಳೆ. ಆಮೇಲೆ ಜಗಳ ಆಗಿದ್ದು ಅಷ್ಟೇ. ಆಮೇಲೆ ಎಂತ ಆಗಿಲ್ಲ. ನಾನು ಸೀದಾ ಸಂಘಕ್ಕಂತ ಬಂದೆ. ಅವಳು ಹೋಗಿದ್ದಾಳೆ ಸರ್ ಅಂತಲೇ ಹೇಳಿ. ಆಮೇಲೆ ನಮಗೆ ಡೌಟ್ ಇತ್ತು. ಅದಕ್ಕೆ ನಾನು ಹೇಳಿದೆ ಪೊಲೀಸ್ ಮನೆಗೆ ಹೋಗಿ ವಿಚಾರಿಸೋಣ ಅಂತ. ಅವ್ರ ಮನೆಗೆ ಹೋಗಿ ಅಮ್ಮನ ಹತ್ರ ಕೇಳಿದ್ರು. ಅವ್ರ ಅಮ್ಮನಿಗೆ ವಿಷಯ ಗೊತ್ತಿಲ್ಲ ಅವ್ರು ಬಂದಿರೋದು. ಅವನಿಗೆ ಫೋನ್ ಮಾಡ್ತಾರೆ. ನಮ್ಮ ಮುಂದೆನೇ ಫೋನ್ ಮಾಡಿ ಬಂದಿದ್ದಾಳೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ನು ಹೇಳ್ತಾನೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಅವ್ರ ಅಮ್ಮನಿಗೆ ಇವ್ನು ದುಡ್ಡು ತಗೊಳ್ಳೋದೆಲ್ಲ ವಿಷಯ ಗೊತ್ತಿರಲಿಲ್ಲ. ಮೊನ್ನೆ ಹೇಳಿದಾಗ ಅವರು ಇಲ್ಲ ದುಡ್ಡು ತಗೊಳ್ಳಲ್ಲ ಅಂತ ಹೇಳಿ ನಮ್ಮ ಮುಂದೆನೇ ಫೋನ್ ಮಾಡಿ ಕೇಳಿದಾಗ ಹೌದು ಅಂತ ಹೇಳಿದ್ದಾರೆ ದುಡ್ಡು ತಗೊಂಡಿದ್ದೀನಿ. ಸಾಗರ ಬರ್ತಾಳೆ, ಮನೆ ಕರ್ಕೊಂಡು ಹೋಗ್ತಾನೆ ಅಥವಾ ಮನೆ ಕರ್ಕೊಂಡು ಹೋಗಿಲ್ಲ ಅವನು? ಅವಳ ಸೌಮ್ಯನ ಸೊ ಮನೆ ಕರ್ಕೊಂಡು ಹೋಗಿ ಮನೆ ಸಾಗರ ಅಷ್ಟೇ. ಸಾಗರ ಬರ್ತಾನೆ, ಅಲ್ಲೇ ಭೇಟಿ ಆಗ್ತಾರೆ, ಅಲ್ಲೇ ಗಲಾಟೆ ಆಗುತ್ತೆ. ಲೋಕಲ್ ಅಲ್ಲಿ ಯಾರೋ ಒಬ್ಬರು ಕಾಂಟ್ಯಾಕ್ಟ್ ಸುಮ್ಮನೆ ತಿಳಿದಾಗ ನಾವು ಫೋನ್ ಮಾಡಿ ಲೋಕಲ್ ಬೇರೆ ಒಂದು ಮನೆ ಮಾಡ್ಕೊಂಡಿದ್ದೆ ಅಂತ ಒಂದು ಸಪರೇಟ್ ಆಗಿ. ಬಟ್ ಅವಳನ್ನ ಏನಾದ್ರು ಮಾಡ್ಬೇಕಂತಾನೆ ಆ ಪ್ಲಾನ್ ಮಾಡಿದ ಅನ್ನೋದು ಕೂಡ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರಿಗೂ ಗೊತ್ತಾಗೋದು ಬೇರೆ ಮನೆ ಕರ್ಕೊಂಡು ಹೋಗಿದ್ದ ಅಲ್ಲಿ. ಅವ್ರ ಮನೆಗೆ ಹೋದಾಗ ಅವ್ರ ಮನೇಲಿ ಸೇರಿಸಿಲ್ಲ ಅಂತ. ಅಲ್ಲ, ಇನ್ನೊಂದು ಮನೆ ಮಾಡಿ ಇನ್ನೊಂದು ಮನೆಗೆ ಹೋಗಿದ್ದ ಬಟ್ ಹಾಗೆ ಈಗ ಯಾರೋ ಮಾತಾಡಿದ ವಿಷಯ ಕೇಳಿದ್ದು. ನಾವು ಈಗ ಇನ್ನೊಂದ್ಸರಿ ನಮ್ಗೆ ಕರೆಕ್ಟಾಗಿ ಮಾಹಿತಿ ತಗೋಬೇಕು. 1 ವರ್ಷದಿಂದ ಕೈ ಕೊಟ್ಟಿದ್ದಕ್ಕೆ 2 ವರ್ಷ ಆಯ್ತು. ಅವನು 1 ವರ್ಷ ಅವನೇ ಕೊಲೆ ಮಾಡಿದ ಅಂತ ಹೇಳಿ ಈಗ ತೆಗಿತೀವಿ ಅಂತ ಹೇಳಿದ್ರ ಪೊಲೀಸರು? ಹೌದು ಇವತ್ತು ಪೊಲೀಸರು ಅವನೇ ಒಪ್ಪಣೆ ಅಂತ ಕೊಲೆ ಮಾಡಿ. ಯಾಕೆ ಕೊಲೆ ಮಾಡಿದ್ದಮ್ಮ? ಅದೇ ಒಂದು ಜಾತಿ ಬೇರೆ ಅಂತ ಹೇಳಿ ಮತ್ತೆ ಇವನು ಇಷ್ಟೆಲ್ಲ ಬೇರೆ ಹುಡುಗಿ ಕಾಂಟ್ಯಾಕ್ಟ್ ಎಲ್ಲ ಇತ್ತು. ಅದಕ್ಕೆ ಇವ್ರು ಬೇರೆ ಅಂತ ಹೇಳಿ ಓಕೆ. ಯಾವ ರೀತಿ ಕೊಲೆ ಮಾಡಿ ಅಂತ ಇವನು? ಕೊಲೆ ಮಾಡಿದ್ದು ಹೊಡೆದಿದ್ದಾನೆ ಅಂತ ಕೆನ್ನೆಗೆ ಹೊಡೆದಿದ್ದಾನೆ. ಅವ್ರು ಬಿದ್ದಿದ್ದಾಳೆ. ಬಿದ್ದಾಗ ಇಲ್ಲಿ ಕಾಲು ಕೊಟ್ಟಿದ್ದಾನೆ ಅಂತ ಹೇಳಿದ್ದಾನೆ. ಮತ್ತೆ ಅವಳಿಂದ ತುಂಬ ದುಡ್ಡೆಲ್ಲ ತಗೊಂಡಿದ್ದಾನೆ. ಎಷ್ಟು ಮಾಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿದ್ದಂಗೆ ಒಂದು 20,000 ಆಚೆ ತಗೊಂಡಿದ್ದಾನೆ. ಮತ್ತೆ ಇಷ್ಟು ತಗೊಂಡಿದ್ದಾನೆ ಅಂತ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ದುಡ್ಡೆಲ್ಲ ತಗೊಂಡು ಏನಾಗಬೇಕು? ಅವಳ ನನ್ನ ತಂಗಿ. ಅಲ್ಲ ಈಗ ನಿಮಗೆ ಏನಾಗಬೇಕು? ಏನು ಕೇಳ್ತಾರೆ ನನಗೆ ಪೊಲೀಸ್? ನ್ಯಾಯ ಬೇಕು. ನನ್ನ ತಂಗಿಗೆ ಯಾವ ಥರ ಆಗಿದೆ ಅವನಿಗೂ ಅದೇ ರೀತಿ ಶಿಕ್ಷೆ ಆಗಬೇಕಷ್ಟೇ. ಅವರಿಗೂ ಅಷ್ಟೇ. ಅವರ ಮನೆಯಲ್ಲೂ ಸೇರಿರ್ಬೋದು. ಅವರಿಗೂ ಶಿಕ್ಷೆ ಆಗಬೇಕು. ಅವನಿಗಂತೂ ಶಿಕ್ಷೆ ಆಗಲೇಬೇಕು. ಗಲ್ಲು ಶಿಕ್ಷೆನಾದರೂ ಆಗಲೇಬೇಕು. ನಿಮ್ಮ ಹೆಸರು? ಸುಮಾರು ತಂದಿರಾ? ಡೈಲಿ ಮಾತಾಡ್ತಾರೆ ಸರ್. ಫೋನಲ್ಲಿ ಮಾತಾಡ್ತಾ ಇದ್ರು. ಮಾತಾಡ್ಬೇಕಾದ್ರೆ ಇವಳ ಜೊತೆ ಮಾತಾಡೋದು ಬಿಟ್ಟು ಮತ್ತೆ ಬೇರೆ ಹುಡುಗಿ ಜೊತೆ ಮಾತಾಡ್ತಾಳೆ ಅಂತ ಅವ್ರು ಹೇಳ್ತಾ ಇದ್ರು. ಅದನ್ನು ಕೇಳಿದಾಗ ಇವನಿಗೆ ಸಿಟ್ಟು ಬರೋದು. ಅದನ್ನು ಕೇಳೋಕ್ಕಂತೇಳಿ ಅವಳು ಇಲ್ಲಿಗೆ ಬಂದಿರ್ಬೋದು ಅಂತ ಸಾಗರಕ್ಕೆ ಬಂದಿದ್ದಾಳೆ ಕೇಳೋಕ್ಕಂತೇಳಿ. ಮಂಗಳವಾರ ಹೊತ್ತು ಬಂದಿದ್ದು. ಸೋಮವಾರ ರಾತ್ರಿ ಜಗಳ ಹಾಕೊಂಡಿದ್ದು ಫೋನಲ್ಲಿ. ಮಂಗಳವಾರ ಬಂದಿದ್ದಾಳೆ. ಆಮೇಲೆ ಅವನೇ ಕೊಲೆ ಮಾಡಿ ಅವನು ಕೊಲೆ ಮಾಡಿದ್ದಾನೆ. ಅವನ ಜೊತೆ ಮನೆಯವರು ಸೇರಿರ್ಬೋದು. ಮತ್ತು ಅವನು ಈಗ ಪರಿಚಯ ಆಗಿ 2.5 ವರ್ಷ ಆಗಿದೆ. 2.5 ವರ್ಷದಲ್ಲಿ ಅವಳಿಂದ ಕೆಟ್ಟದಾಗಿ ಫೋಟೋ ಎಲ್ಲ ತಗೊಂಡಿದ್ದಾನೆ. ಮದುವೆ ಆಗ್ತೀನಿ ಕೈ ಬಿಡಲ್ಲ ಅಂತ ಹೇಳಿ ಎಲ್ಲ ಫೋಟೋ ಎಲ್ಲ ತಗೊಂಡಿದ್ದಾನೆ ಕೆಟ್ಟದಾಗಿ. ಆಮೇಲೆ ಒಂದು ಲವ್ ಮಾಡಿ 1 ವರ್ಷ ಆದಮೇಲೆ ಅವ್ರ ಅಮ್ಮ ಮನೆಗೆ ಬಂದು ಹೇಳಿದ್ದಾರೆ ನಮಗೆ ಇಷ್ಟ ಇಲ್ಲ, ನೀವು ಬೇರೆ ಜಾತಿಯವರು, ನಮಗಿಂತ ಕೆಳ ಜಾತಿ ಆಗಲ್ಲ, ಮದುವೆ ಆಗೋಕ್ಕಾಗಲ್ಲ ಅಂತ. ಅದಕ್ಕೆ ಇವಳು ಹೇಳಿದಾಳೆ ನನ್ನ ಕೆಟ್ಟದಾಗಿ ಫೋಟೋ ಎಲ್ಲ ತಗೊಂಡಿದ್ದಾರೆ, ಇನ್ಯಾರು ನನ್ನನ್ನು ಹಾಕ್ತಾರೆ, ಮದುವೆ ಆಗ್ತಾರೆ, ನನ್ನ ಲೈಫ್ ಹಾಳಾಗಿದ್ದಲ್ಲ ಅಂತ ಹೇಳಿ ಇವಳು ಎಂತ ಮಾಡಿದ್ದಾರೆ, ಇವ್ರು ಆಗೋದೇ ಇಲ್ಲ ಅಂತೇಳಿ ಹೇಳಿದಾಗ ಪಾಯ್ಸನ್ ತಗೊಂಡಿದ್ದಾರೆ. ಪಾಯ್ಸನ್ ತಗೊಂಡು ಸೀರಿಯಸ್ ಆಗಿತ್ತು. ಮಣಿಪಾಲ ಆಮೇಲೆ ಕೊಪ್ಪ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಆಗಿದೆ ರಿಜಿಸ್ಟರ್ ಆಗಿ ಬಂದಾಗ. ಆಮೇಲೆ ಅವನು ಅಲ್ಲಿಗೆ ಬಂದು ಹೇಳಿದ್ದಾನೆ 1 ವರ್ಷ ಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಮದುವೆ ಆಗ್ತೀನಿ ಅಂತ ಹೇಳಿ ಆಮೇಲೆ ಇದೇ ಫೋನ್ ಎಲ್ಲ ಮಾತಾಡ್ತಿದ್ರು. ಇಲ್ಲೆಲ್ಲ ಬಂದು ಮಾತಾಡ್ಕೊಂಡು ಅವ್ನು ಕರೀತಾ ಇದ್ದ, ಅವಳು ಬರ್ತಾ ಇದ್ಲು. ಆಮೇಲೆ ಈಗ 2 ತಿಂಗಳ ಹಿಂದೆ ನನ್ನ ತಂಗಿಗೆ ಒಂದು ಫೋನ್ ಕಾಲ್ ಬರುತ್ತೆ ಬೇರೆ ಹುಡುಗಿಯಿಂದ. ಅವಳು ಹೇಳ್ತಾಳೆ, ನಾನು ಸೃಜನ್ ನನ್ನ ಮದುವೆ ಆಗೋ ಹುಡುಗಿ ಅತ್ತೆ ಮಗಳು, ನೀನು ಯಾಕೆ ಅವ್ನಿಗೆ ಫೋನ್ ಮಾಡ್ತೀನಿ ಅಂತ ನನ್ನ ತಂಗಿ ಕೇಳ್ತಾಳೆ. ಇವಳು ಅವನು ಸೃಜನ್ ಹತ್ರ ಕೇಳಿದಾಗ ಸೃಜನ್ ಹೇಳಿದ್ನು ಹೌದು ಅವ್ಳು ಮದುವೆ ಆಗೋದು. ಅವ್ನ ಅಮ್ಮನ ಹತ್ರ ಕೇಳಿದಾಗ ಅವಳು ಬೇರೆ ಅತ್ತೆ ಮಗಳನ್ನ ಮದುವೆ ಆಗೋದಕ್ಕೆ ಫಿಕ್ಸ್ ಆಗಿದೆ, ನೀನು ಮಾತಾಡಬೇಡ, ನೀವು ಇಷ್ಟ ಇಲ್ಲ, ಜಾತಿ ಕೆಳ ಜಾತಿ ಅಲ್ಲ, ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳಿ, ಮದುವೆ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದನ್ನು ಕೇಳಿ ನಾವು ಅವತ್ತೇ ಸಂಜೆ ಅವ್ರ ಮನೆಗೆ ಬಂದ್ವಿ. ರಾತ್ರಿ ಮನೆಗೆ ಬಂದಾಗ ಆವಾಗಲೂ ಹೇಳಿದ್ದಾರೆ ಅವರಮ್ಮ, ಇನ್ನೊಂದು ಮದುವೆ ಮಾಡ್ಸೋಕ್ಕಂತೂ ಆಗಲ್ಲ, ಕೆಳ ಜಾತಿ ಅಲ್ಲ, ಆಗಲ್ಲ ಅಂತ ಹೇಳಿದ್ದಾರೆ. ಅವತ್ತು ಮತ್ತೆ ಅವನು ನೆಕ್ಸ್ಟ್ ದಿವಸ ಸ್ಟೇಷನ್ಗೆ ಅಂತ ಹೋದ್ವಿ ನಾವು, ಕೊಪ್ಪ ಸ್ಟೇಷನ್ಗೆ ಹೋದಾಗ ಅಲ್ಲಿ ಹೇಳಿದ್ದಾರೆ, ಅಲ್ಲಿ ಅವ್ನು ಬಂದು ಹೇಳಿದ್ದಾನೆ, ಫೋನ್ ಮಾಡಿ ಹೇಳಿದ್ದಾನೆ, ನಾನು ಈ ಥರ ಫೋನ್ ಬೇರೆ ಹುಡುಗಿಯಿಂದ ಫೋನ್ ಮಾಡ್ತಿದ್ದು, ಸುಮ್ಮನೆ ತಮಾಷೆಗೆ ಮಾಡ್ತಿದ್ದು, ಅವಳನ್ನು ಅತ್ತೆ ಮಗಳಲ್ಲ ಸುಮ್ಮನೆ ಫ್ರೆಂಡಿಂದ ಮಾಡ್ತಿದ್ದು ಅಂತ ಹೇಳಿದ್ದಾನೆ. ಆಮೇಲೆ ಮತ್ತೆ ಸರಿ ಮದುವೆ ಆಗ್ತೀನಿ ಅಂತೇಳಿ 6 ತಿಂಗಳು ಬಿಟ್ಟು ಮದುವೆ ಆಗ್ತೀನಿ ಅಂತ ಅಗ್ರಿಮೆಂಟಿಗೆಲ್ಲ ಸೈನು ಹಾಕಿದ್ದಾನೆ. ಸೈನ್ ಹಾಕಿ ಆಮೇಲೆ ಈ ಥರ ಮೊನ್ನೆ ಈ ಥರ ಅಂದರೆ ಆ ದಿವಸ
ಘಟನೆ ಕುರಿತು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ಸಾಗರ ಉಪವಿಭಾಗಾಧಿಕಾರಿ ಯತೀಶ್ ಆರ್ ಮಾತನಾಡಿ, ಇದು ಕೊಪ್ಪ ಪೊಲೀಸ್ ಠಾಣೆಯಿಂದ ಟ್ರಾನ್ಸ್ಫರ್ ಆಗಿ ನಿನ್ನೆ ನೈಟು ನಾವು ಇಲ್ಲಿ ಒಂದು FIR ಮಾಡ್ಕೊಂಡಿರ್ತೀವಿ ಹೊಸ BNS ಕಾನೂನು ಪ್ರಕಾರ. ಇದರಲ್ಲಿ ಸೌಮ್ಯ ಅನ್ನೋ ಒಂದು ಹೆಣ್ಮಗಳು, ಮೂಲತಃ ಈಕೆ ಕೊಪ್ಪದ ನಿವಾಸಿ ಆಗಿರ್ತಾರೆ, ಸುಮಾರು 27 ವಯಸ್ಸು. ಈಕೆ ಮೃತಪಟ್ಟಿರ್ತಾರೆ. ಈ ಇನ್ಸಿಡೆಂಟು ಜುಲೈ 2ನೇ ತಾರೀಕು ನಡೆದಿರ್ತದೆ. ಏನಾಗುತ್ತೆ ಅಂತಂದರೆ ಆರೋಪಿ ಸುಜನ್ ಅಂತ, ಅವನಿಗೆ 25 ವಯಸ್ಸು, ಭಾರತ್ ಫಿನಾನ್ಸಲ್ಲಿ ಫಿನಾನ್ಸ್ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ, ಕಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇವರಿಬ್ಬರಿಗೂ ಒಂದು 3 ವರ್ಷದಿಂದ ಪರಿಚಯ ಇರುತ್ತೆ. ಈತ ತೀರ್ಥಹಳ್ಳಿ ಬ್ರಾಂಚ್ನಲ್ಲಿ ಕೆಲಸ ಮಾಡುವಾಗ ಇವರಿಬ್ಬರಿಗೂ ಫಸ್ಟು ಪರಿಚಯ ಆಗುತ್ತೆ. ಒಂದು ಲೋನ್ನ ಡಿಸ್ಬರ್ಸ್ಮೆಂಟ್ ಮಾಡಿರ್ತಾರೆ, ಅದನ್ನು ಕಲೆಕ್ಷನ್ಗೆ ಅಂತ ಹೋದಾಗ ಈಕೆ ಮತ್ತು ಈಕೆಯ ತಾಯಿಯ ಪರಿಚಯ ಆಗಿರ್ತದೆ. ಆವಾಗಿಂದ ಒಂದು 3-4 ತಿಂಗಳು ಸ್ವಲ್ಪ ಸ್ನೇಹ ಬೆಳೆಯುತ್ತೆ, ಸ್ನೇಹದಿಂದ ಸಲಿಗೆ ಆಗಿ ಮತ್ತು ಪ್ರೇಮಕ್ಕೂ ಕೂಡ ಅದು ತಿರುಗುತ್ತೆ. ಅದಾದ ನಂತರ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬರ್ತವೆ. ಒಂದು 6-7 ತಿಂಗಳಷ್ಟರಲ್ಲೇನೆ ಭಿನ್ನಾಭಿಪ್ರಾಯ ಕೂಡ ಬರುತ್ತೆ. ಅಷ್ಟರಲ್ಲಿ ಇವನು ಟ್ರಾನ್ಸ್ಫರ್ ಕೂಡ ಆಗ್ತಾನೆ. ಟ್ರಾನ್ಸ್ಫರ್ ಆಗಿ ಹೊನ್ನಾಳಿ ಬ್ರಾಂಚಿಗೆ ಅಲ್ಲಿ 1.5 ವರ್ಷ ಕೆಲಸ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಅಲ್ಲೂ ಕೂಡ ಇದೇ ರೀತಿ ವ್ಯತ್ಯಾಸಗಳಿರ್ತವೆ. ಬಟ್ ಆಕೆ ಇಲ್ಲ, ನನ್ನ ಮದುವೆ ಆಗಬೇಕು ನೀನು ಅಂತಂದು ಸ್ವಲ್ಪ ಹಿಂದೆ ಬಿದ್ದಿರ್ತಾರೆ ಅಂತಂದು ಈತ ಆರೋಪಿ ಯಾರಿರ್ತಾನೆ ಅವನು ಹೇಳ್ತಾ ಇರ್ತಾನೆ. ರೀಸೆಂಟಾಗಿ ಒಂದು 7-8 ತಿಂಗಳು ಕೆಳಗಡೆ ಸಾಗರ ಪೊಲೀಸ್ ಠಾಣೆಗೆ ಸಾಗರ ಬ್ರಾಂಚಿಗೆ ಭಾರತ್ ಫಿನಾನ್ಸ್ ಅಂತ ಏನಿದೆ ಅಲ್ಲಿ ಅವನು ಟ್ರಾನ್ಸ್ಫರ್ ಕೂಡ ಆಗಿರ್ತದೆ. ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಆದಾಗ್ಯೂ ಸಹಿತ ಇವ್ರದ್ದು ಏನು ರಿಲೇಷನ್ಶಿಪ್ ಇರುತ್ತೆ ಆನ್ ಆ್ಯಂಡ್ ಆಫ್ ಕೈಂಡ್ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆಮೇಲೆ ಆಕೆ ಕೂಡ ಕೊಪ್ಪದಿಂದ ಹೊನ್ನಾಳಿಗೆ ಹೋಗೋದು, ಅದಕ್ಕೆ ಮುಂಚೆ ತೀರ್ಥಹಳ್ಳಿಗೆ ಬರೋದು, ಆಮೇಲೆ ಈಗ ಸಾಗರಕ್ಕೆ ಬರೋದು, ಎಲ್ಲಾದರೂ ಕೂಡ ಅವಾಗವಾಗ ಬಂದು ಹೋಗೋದು ಮಾಡ್ತಾ ಇರ್ತಾರೆ. ರೀಸೆಂಟಾಗಿ ಅಂದರೆ ಜೂನ್ 30ನೇ ತಾರೀಕು ಕೂಡ ಕೊಪ್ಪದಿಂದ ಸಾಗರಕ್ಕೆ ಇವನು ಎಲ್ಲಿ ಕೆಲಸ ಮಾಡ್ತಿರ್ತಾನೆ ಅಲ್ಲಿಗೆ ಆಕೆ ಬಂದು ಹೋಗಿರ್ತಾರೆ. ಬಂದು ಹೋದಾಗ ಅದನ್ನೇ ಹೇಳಿರ್ತಾಳೆ, ನನ್ನ ಮದುವೆ ಆಗಬೇಕು ನೀನು. ಅಷ್ಟರಲ್ಲೇ ಈತನಿಗೆ ಇನ್ನೊಂದು ಹುಡುಗಿ ಜೊತೆಗೆ ಕೂಡ ಸ್ವಲ್ಪ ಸಲಿಗೆ ಎಲ್ಲನೂ ಬೆಳೆಯುತ್ತೆ. ಅದು ಕೂಡ ಆಕೆಗೆ ಗೊತ್ತಾದಾಗ ಸ್ವಲ್ಪ ಜೋರಾಗೇನೆ, ಇಲ್ಲ ನನ್ನ ಮದುವೆ ಆಗಲೇಬೇಕು ನೀನು, ಟೆಲಿಕಾಸ್ಟು ಹಾಗೆ ಹಿಂಗೆ ಅಂತಂದು ಸ್ವಲ್ಪ ಮಾತಾಡಿರ್ತಾಳೆ. ಅದಾದ ನಂತರ ಇವನಿಗೂ ಕೂಡ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ. ಮತ್ತು ಅವತ್ತು 30ನೇ ತಾರೀಕು ಬಂದು ಮತ್ತೆ ವಾಪಸ್ ಹೋಗ್ತಾರೆ. ವಾಪಸ್ ಹೋದ ನಂತರ ಮತ್ತು ಜುಲೈ 2ನೇ ತಾರೀಕು ಸುಮಾರು 12-12:30 ಅಷ್ಟೊತ್ತಿಗೆ ಈಕೆ ಮತ್ತೆ ಸಾಗರಕ್ಕೆ ಬಂದು ಅವನನ್ನು ಭೇಟಿ ಆಗ್ತಕ್ಕಂಥ ಪ್ರಯತ್ನ ಮಾಡ್ತಾಳೆ. ಭೇಟಿ ಆದಾಗಲೂ ಕೂಡ ಅವನು ಇಲ್ಲ, ನಾನು ಕೆಲಸ ಮಾಡ್ತಾ ಇರ್ತೀನಿ, ನಿನಗೆ ಆಮೇಲೆ ಬರ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಬಟ್ ಈಕೆ ಹೋಗೋದಿಲ್ಲ, ಇಲ್ಲ ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ನಿನ್ನ ಬ್ರಾಂಚ್ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಲೂ ಕೂಡ ಹೇಳಿರ್ತಾನೆ. ಆಮೇಲೆ ಅವನು ಒಂದು 3-3:30ವರೆಗೂ ಕಾದ್ಕೊಂಡಿದ್ದು, ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ ವಾಪಸ್ಗೆ, ನನ್ನ ಗಾಡಿನಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ. ಅವನದೊಂದು 2 ವೀಲರ್ ಇರುತ್ತೆ, TVS ಅಪಾಚಿ ಗಾಡಿ ಇರುತ್ತೆ. ಸೊ ಅದರಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಂದು ಕರ್ಕೊಂಡು ಇಬ್ಬರು ಸಾಗರದಿಂದ ಹೊರಡ್ತಾರೆ. 3-3:30 ಅಂತಂದು ಆತ ಹೇಳ್ತಾನೆ. ಅದನ್ನು ವೆರಿಫಿಕೇಷನ್ ಕೂಡ ನಾವು ಮಾಡಬೇಕು. ಹೊರಟ ನಂತರ ರಿಪ್ಪನ್ಪೇಟೆ ಹತ್ರ ಇಳಿದು ನಿಮ್ಮ ಬಸ್ ಹತ್ಕೊಂಡು ಹೋಗು ಅಂತಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗಲೂ ಕೂಡ ಆಕೆ ಹೋಗೋದಿಲ್ಲ, ಇಲ್ಲ ನಾನು ಸಾಗರಕ್ಕೆ ಬರ್ತೀನಿ ವಾಪಸ್ಸು ಅಂತಂದು ಹೇಳ್ತಾರೆ. ಆಮೇಲೆ ಗಾಡಿನಲ್ಲಿ ಬರ್ತಾ ಇರುವಾಗಲೂ ಕೂಡ ದಾರಿ ಉದ್ದಕ್ಕೂ ಸ್ವಲ್ಪ ಕಿತ್ತಾಡಿಕೊಂಡು ವಾಗ್ವಾದ ಮಾಡಿಕೊಂಡೇ ಬರ್ತಾನೆ. ಮತ್ತು ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೆದ್ದಾರಿಪುರದಲ್ಲಿ ಅವನು ಒಂದ್ಸಲಿ ಇಳಿಸ್ತಾನೆ, ಇಲ್ಲ ನೀನು ಇಲ್ಲಿ ನಾನೇ ಹತ್ಕೊಂಡು ಹೋಗ್ಬಿಡು ಬಸ್ಸನ್ನು, ಯಾವುದೇ ಕಾರಣಕ್ಕೂ ಸಾಗರಕ್ಕೆ ಬರಬೇಡ, ಸ್ವಲ್ಪ ಟೈಮ್ ಕೊಡು, ಒಂದು 6 ತಿಂಗಳು ವರ್ಷ ಟೈಮ್ ಕೊಡು, ಆನಂತರ ಬೇಕಿದ್ರೆ ನಾವು ಯೋಚನೆ ಮಾಡೋಣಂತೆ ಮದುವೆ ಬಗ್ಗೆ ಅಂತಂದು ಹೇಳಿರ್ತಾನೆ. ಬಟ್ ಆಕೆ ಒಪ್ಪೋದಿಲ್ಲ. ಎಲ್ಲ ಫ್ಯಾಮಿಲಿನಲ್ಲೂ ಕೂಡ ಗೊತ್ತಿರುತ್ತೆ, ಅವರ ಹುಡುಗಿ ತಾಯಿ ಕೂಡ ಗೊತ್ತಿರುತ್ತೆ, ಅಲ್ಲೂ ಕೂಡ ಇವನು ಹೇಳಿರ್ತಾನೆ. ಈ ಕಡೆಗೆ ಇವ್ರ ತಾಯಿ ಇರ್ತಾರೆ, ಅವ್ರಿಗೂ ಕೂಡ ಗೊತ್ತಿರುತ್ತೆ, ನಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ, 1-2 ವರ್ಷ ನಾನು ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತಂದು ಈತನ ಅಕ್ಕ ಮತ್ತು ಈತನ ತಾಯಿ ಇಬ್ಬರಿಗೂ ಕೂಡ ಈ ವಿಚಾರ ಗೊತ್ತಿರುತ್ತೆ. ಆನಂತರ ಅಲ್ಲಿ ಹೆದ್ದಾರಿಪುರದಲ್ಲಿ ಇಳ್ಕೊಂಡು ನೀವು ಬಸ್ ಹತ್ಕೊಂಡು ಹೋಗುವಂತ ಇನ್ಸಿಸ್ಟ್ ಮಾಡಿದಾಗ ಆಕೆ ಅಲ್ಲಿ ಹೋಗೋದಿಲ್ಲ. ಈ ಕಡೆಗೇನೆ, ಅಂದರೆ ನಮ್ಮ ಸಾಗರ ರೋಡ್ ಏನಿದೆ ಅಲ್ಲಿಗೇನೆ ಒಂದು 1/2-3 ಕಿಲೋಮೀಟರ್ವರೆಗೂ ನಡ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಇವನು ಫಾಲೋ ಅಪ್ ಮಾಡ್ಕೊಂಡು ಬರ್ತಾನೆ. ಮತ್ತು ಅಲ್ಲಿ ಹೀಟೆಡ್ ಆರ್ಗ್ಯುಮೆಂಟ್ ಆಗುತ್ತೆ. ಹೀಟೆಡ್ ಆರ್ಗ್ಯುಮೆಂಟ್ ಆಗಿದ ತಕ್ಷಣ ಅದು ಸ್ವಲ್ಪ ನಿರ್ಜನ ಪ್ರದೇಶ ಇದೆ, ಯಾರು ಅಷ್ಟು ಜನ ಮತ್ತು ವೆಹಿಕಲ್ಸ್ ಓಡಾಡೋದಿಲ್ಲ. ಅಲ್ಲಿ ಒಂದು ಕುತ್ತಿಗೆಗೆ ಮುಷ್ಟಿನ ಕಟ್ಟಿ ಅವನ ಆಕೆಯ ಕೈಯಿಂದ ಹಿಂದೆಯಿಂದ ಎಳೆದು ಕುತ್ತಿಗೆ ಮುಷ್ಟಿ ಕಟ್ಟಿ ಹೊಡಿತಾನೆ. ಹೊಡೆದಿದ ತಕ್ಷಣ ಆಕೆ ಸ್ವಲ್ಪ ಅನ್ಕಾನ್ಷಿಯಸ್ ಟೈಪ್ ಆಗಿ ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದಿದ ತಕ್ಷಣ ಒಂದು 10-20 ಮೀಟ್ರು ಪಕ್ಕದಲ್ಲಿ ಕಾಡು ಥರ ಇರ್ತದೆ, ಅಲ್ಲಿಗೆ ಎಳ್ಕೊಂಡು ಹೋಗ್ತಾನೆ.
ಹೇಳ್ಕೊಂಡು ಹೋಗಿದ ತಕ್ಷಣ ಮತ್ತು ಆಕೆ ಸ್ವಲ್ಪ ಕಾನ್ಷಿಯಸ್ ಬಂದು ಮತ್ತು ಮಾತಾಡಲಿಕ್ಕೆಲ್ಲ ಶುರು ಮಾಡ್ತಾರೆ. ಬಟ್ ಅಷ್ಟು ವಾಯ್ಸು ಜೋರಾಗಿ ಬರ್ತಾ ಇರೋದಿಲ್ಲ ಅಂತಂದು ಆರೋಪಿ ಹೇಳ್ತಾ ಇದ್ದಾನೆ. ಅದಾದಮೇಲೆ ಮತ್ತೆ ಕತ್ತಿನಲ್ಲಿ ಕುತ್ತಿಗೆನ ಹಿಂಸಿಸ್ತಾನೆ. ಇಲ್ಲ ಇದು ಆಗ್ತಾ ಇಲ್ಲ ಅಂತ ಹೇಳಿ ನಿಂತ್ಕೊಂಡು ಕಾಲಿನಲ್ಲಿ ಆಕೆಯ ಕುತ್ತಿಗೆಯ ಮೇಲೆ ಕಾಲನ್ನ ಇಟ್ಟು ಫುಲ್ ಅವಳು ಪ್ರಾಣ ಹೋಗುವವರೆಗೂ ಕೂಡ ತುಳಿದು ಆಕೆಯನ್ನು ಕೊಲೆ ಮಾಡಿರ್ತಾನೆ. ಕೊಲೆ ಮಾಡಿ ಅಲ್ಲೇ ಒಳಗಡೆಗೆ ಮತ್ತೆ ಬಾಡಿ ಸೇರಿಸ್ಬಿಟ್ಟು ಮತ್ತೆ ಅವತ್ತು ವಾಪಸ್ಸು ಅವನು ಬ್ಯಾಂಕಿಗೆ ಬರ್ತಾನೆ. ಅವತ್ತಿನ ಕಲೆಕ್ಷನ್ದು ಸುಮಾರು 1 ಲಕ್ಷ ಚಿಲ್ಲರೆ ದುಡ್ಡಿರುತ್ತೆ. ಆ ದುಡ್ಡನ್ನು ಮತ್ತೆ ವಾಪಸ್ಸು ಅವನ ಬ್ಯಾಂಕಿಗೆ ಏನು ಡೆಪಾಸಿಟ್ ಮಾಡಬೇಕಿರುತ್ತೆ ಅದನ್ನು ಡೆಪಾಸಿಟ್ ಮಾಡಿ ನಂತರ ಅವನದೊಂದು ಕಾರ್ ಇರುತ್ತೆ. ಆ ಕಾರನ್ನ ತೊಗೊಂಡು ಬಂದು ಆ ಬಾಡಿ ಎಲ್ಲಿ ಹಾಕಿರ್ತಾನೆ ಆ ಬಾಡಿನ ಈ ಒಂದು ಕಾರಿನ ಡಿಕ್ಕಿನಲ್ಲಿ ಹಾಕ್ಕೊಂಡು ಮತ್ತು ಇವಾಗ ನೀವೇನು ನಿಂತಿದ್ದೀರಿ ಇಲ್ಲಿ ಅನಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಈ ರೋಡಿಗೆ ಬಂದು ಪಕ್ಕದಲ್ಲಿ JJMದು ಟ್ರೆಂಚ್ ಹೊಡೆದಿರ್ತಾರೆ, ಪೈಪ್ಲೈನ್ ಹಾಕಬೇಕು ಅಂತಂದು. ಇದರೊಳಗಡೆ ಹಾಕಿ ಪಕ್ಕದಲ್ಲೇ ಇರ್ತಕ್ಕಂಥ ಮಣ್ಣು ಮತ್ತು ಜಲ್ಲಿ ಎಲ್ಲದನ್ನು ತೆಗೆದು ಅದನ್ನು ಮುಚ್ಚಿಬಿಟ್ಟು ಅವನ ಪಾಡಿಗೆ ಅವನು ಹೊರಟೋಗ್ತಾನೆ. ಸೊ ಆಲ್ಮೋಸ್ಟ್ ಒಂದು 20 ಡೇಸ್ವರೆಗೂ ಇದು ಏನಾಗಿದೆ ಏನು ಎತ್ತ ಗೊತ್ತಿರೋದಿಲ್ಲ. ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಆನಂತರ ಅವರು ಕೂಡ ವಿಚಾರಣೆ ಮಾಡಿ ನೋಡಲಾಗಿ ಇವಂದೇ ಅಂದರೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲನೂ ತೊಗೊಂಡು ನೋಡಲಾಗಿ ಲಾಸ್ಟ್ ಕಾಲೆಲ್ಲನೂ ಇವಂದೇ ಇರುತ್ತೆ. ಇವನ್ನ ಕರೆದು ವಿಚಾರಣೆ ಮಾಡುವಾಗ ಈತ ತಪ್ಪನ್ನು ಒಪ್ಕೊಂಡಿರ್ತಾನೆ. ಸೊ ನೆಕ್ಸ್ಟ್ ಪ್ರೊಸೀಜರ್ಸ್ ಫಾಲೋ ಆಗುತ್ತೆ. ಆನಂತರ ನಮಗೆ ನಿನ್ನೆ ಈವ್ನಿಂಗ್ ಟ್ರಾನ್ಸ್ಫರ್ ಬಂತು. ಬಟ್ ಬಾಡಿ ಎಲ್ಲಿದೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಅವನೇ ಬಾಡಿನ ಎಲ್ಲಿದೆ ಏನು ಎತ್ತ ಅಂತಂದು ಅಲ್ಲಿ ಹೇಳಿಕೆನಲ್ಲೂ ಕೂಡ ಹೇಳಿರ್ತಾನೆ. ಇಲ್ಲೂ ಕೂಡ ಅವನೇ ಬಂದು ತೋರಿಸಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಗಿರೀಶ್ ಅವರು ಕೂಡ ಬಂದಿದ್ದಾರೆ. ಅವರ ಸಮ್ಮುಖದಲ್ಲೇನೆ ಇನ್ಕ್ವೆಸ್ಟು ಮತ್ತು ಪೋಸ್ಟ್ ಮಾರ್ಟಮು ಎರಡು ಕೂಡ ಆಗುತ್ತೆ. ಸರ್ ಅವನು ರಾತ್ರಿ FIR ಆಗ್ತಿದೆ. FIR ಆಗ್ತಾ ಇದ್ದಂಗೆ ನಮ್ಮ ತೀರ್ಥಹಳ್ಳಿ ಡಿವೈಸ್ ಎಕ್ಸ್ಯೂಮ್ ಆಗಬೇಕು ಅಂತೇಳಿ ನಮಗೆ ರಿಕ್ವೆಸ್ಟ್ ಕಳಿಸ್ತಾರೆ. ನಾವು ಇಮಿಡಿಯೇಟಾಗಿ ಸೆಕ್ಷನ್ 196 3L 3 ಮತ್ತು 4 5 ನಮಗೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆಗಿ ನಾವೇ ಅದನ್ನು ಎಕ್ಸಿಮೇಷನ್ ಮಾಡಿಸ್ಕೊಡ್ಬೇಕಾಗ್ತದೆ. ನಾವು ನಮ್ಮ ಕನ್ಸರ್ನ್ ತಹಸೀಲ್ದಾರಿಗೆ ನಮ್ಮ ಮೆಡಿಕಲ್ ಆಫೀಸರ್ಸ್ಗೆ ಎಲ್ಲರಿಗೂ ಸೆಕ್ಷನ್ ಪ್ರಕಾರ ಎಲ್ಲರಿಗೂ ಆರ್ಡರ್ಸನ್ನು ನೋಟಿಸನ್ನು ಇಶ್ಯೂ ಮಾಡಿ ಇವತ್ತು ಅವ್ರಿಗೆ ಬಾಡಿ ವಾರೆಂಟ್ ತೊಗೊಂಡು ಕರ್ಕೊಂಡು ಬಂದಮೇಲೆ ಮತ್ತು ಸ್ಪಾಟನ್ನು ಐಡೆಂಟಿಫೈ ಮಾಡಿದ್ಮೇಲೆ ನಾವು ಬಾಡಿಯನ್ನು ಹೊರಗೆ ತೆಗೆಸಿ ಈಗ ಫೊರೆನ್ಸಿಕ್ ಟೀಮಿಗೆ ಮತ್ತು ನಾವು ಫೊರೆನ್ಸಿಕ್ ಎಕ್ಸ್ಪರ್ಟ್ ಡಾಕ್ಟರ್ಸ್ಗೆ ಪೋಸ್ಟ್ ಮಾರ್ಟಮ್ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈ ಪೋಸ್ಟ್ ಮಾರ್ಟಮ್ ಆದಮೇಲೆ ಅವ್ರ ಫ್ಯಾಮಿಲಿಗೆ ನಾವು ಬಾಡಿಯನ್ನು ಹ್ಯಾಂಡ್ ಅದು ಫೊರೆನ್ಸಿಕ್ ಟೀಮ್ ಅವ್ರ ಎಕ್ಸ್ಪರ್ಟ್ಸ್ ಹೇಳೋದು. ನೀವು ನೋಡಿದ್ರೆ ಸರ್ ಅದನ್ನು ನಾವು ಹೇಳಲಿಕ್ಕೆ ಬರಲ್ಲ. ಎಕ್ಸ್ಪರ್ಟ್ ಟೀಮೇ ನೀವೆಲ್ಲ ಟೆಸ್ಟ್ ತೊಗೊಂಡಿದ್ದೀವಿ ನಿಮಗೂ ಗೊತ್ತು. ಬಟ್ ಫೊರೆನ್ಸಿಕ್ ಟೀಮಿಗೆ ಕನ್ಫರ್ಮ್ ಮಾಡಿ ಹೇಳಿ ಸರ್ ಪೋಸ್ಟ್ ಮಾರ್ಟಮ್ ಇಲ್ಲೇ ಹೌದು ಮಾಡ್ತಾ ಇದ್ದೀವಿ. ಸಾಗರ ತಾಲೂಕಿನಲ್ಲಿ ಭೂ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಅರ್ಜಿಗಳು ಹೆಚ್ಚು ಇದೆ. ಲೋಕಾಯುಕ್ತ ಮುಂದೆ ವ್ಯಾಜ್ಯ ಪರಿಹಾರಕ್ಕೆ ಒತ್ತಾಯಿಸಿ ಅರ್ಜಿದಾರರು ಮನವಿ ಕೊಡುತ್ತಿದ್ದಾರೆ ಎಂದು ಶಿವಮೊಗ್ಗ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪ್ರಕಾಶ್ ತಿಳಿಸಿದರು. ಸಾಗರ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಶುಕ್ರವಾರ ಶಿವಮೊಗ್ಗ ಲೋಕಾಯುಕ್ತ ಏರ್ಪಡಿಸಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಇನ್ನೊಂದು ಇನ್ಸ್ಪೆಕ್ಟರ್ ಬಂದಿದ್ದರು. ಅವರು ಒಂದು ಜಾಗ ತಗೊಂಡಿದ್ದನ್ನು ಫಸ್ಟ್ ಬಂದಿದ್ದು ಅದನ್ನು ಸಾಲ್ವೇಷನ್ ಆಗಿದೆ. ಅದೆಲ್ಲ ಸಾಲ್ವ್ ಆಗಿದೆ ಹೋದ ತಿಂಗಳದ್ದು. ಈ ತಿಂಗಳದ್ದು ಈಗ 4ನೇ ಅರ್ಜಿ ಈಗ ಬಂದಿದೆ. ಅದು ಈಗ ನೀವು ನೋಡಿದ್ರಲ್ಲ ಒಂದೊಂದು ಅರ್ಜಿ ಬಂದರೆ ಎಷ್ಟು ಅವ್ರ ಹತ್ರ ಕೇಳಬೇಕು ಪ್ರತಿಯೊಂದನ್ನು. ಇಲ್ಲಿ ಈ ಇದರಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಏನಂತ ಹೇಳಿದ್ರೆ ಯಾವುದು ಅರ್ಜಿ ಇಲ್ಲ, ಖಾಲಿ ಸಿವಿಲ್ ಡಿಸ್ಪ್ಯೂಟ್ ಜಾಗದ ವಿಷಯದಷ್ಟೇ. ಎಲ್ಲ ಒತ್ತುವರಿ ಅದನ್ನೇ ಸರಿ ಮಾಡಬೇಕು. ಅವರಿಗೆ ನಾವು ಏನಂತ ಹೇಳಿದ್ರೆ ನಮ್ಗೆ ಇಷ್ಟು ಜಾಗ ಇದೆ, ಮತ್ತವರು ಅದು ಮಾಡಿದರೆ ಗೌರ್ಮೆಂಟ್ ಇದು ಮಾಡಿದರೆ ಫಾರೆಸ್ಟ್ನವರು ಬಿಡ್ತಾ ಇಲ್ಲ. ಆದರೆ ಆ ವಿಷಯ ಬಿಟ್ಟು ಬೇರೆ ಇಲ್ಲಿ ಇದಿಲ್ಲ. ಅದನ್ನೇ ಸಾಲ್ವ್ ಮಾಡಲಿಕ್ಕೆ ಅದನ್ನು ನಾವು ಏನು ಮಾಡಬೇಕಂತ ಹೇಳಿದ್ರೆ ಅರ್ಜಿ ತಗೊಳ್ಳಿಕ್ಕೂ ನಾವು ಬರೋಲ್ಲ. ಸಿವಿಲ್ ಡಿಸ್ಪ್ಯೂಟ್ ಅದೆಲ್ಲ ಅದನ್ನು ಅವರಿಗೆ ಮೊದಲಿಂದ ಅವರು ಏನು ಮಾಡಬೇಕು, ಜಾಗ ಅವರ ಹೆಸರಲ್ಲಿ ಇರಬೇಕಂತ ಹೇಳಿದ್ರೆ ಅವರು ಫಸ್ಟಿಂದ ಭಾರಿ ಹಿಂದಕ್ಕೆ ಹೋಗ್ಬೇಕು. ಅದೆಲ್ಲ ಒಂದೇ ಸಲ ಆಗೋದಿಲ್ಲ. ಒಂದು ಮೊದಲಿಂದ ಹೋಗಿ ಮಾಡಲಿಕ್ಕೆ ಒಂದು 5-10 ವರ್ಷ. ಅದನ್ನು ನಾವೀಗ ಒಂದು ಕೆಲವೇ ದಿವಸಗಳಲ್ಲಿ ಮಾಡಬೇಕಂತೇಳಿ ನಾವು ಇವರಿಗೆಲ್ಲ ಡೈರೆಕ್ಷನ್ ಕೊಡ್ತೀವಿ. ತಹಸೀಲ್ದಾರಿಗೆ, EOಗೆ ಮತ್ತು ಎಲ್ಲ ಅವರಿಗೆ. ಅವ್ರು ಹೋಗಿ ಮಾಡ್ತಾರೆ. ನಿಜವಾಗಿ ಅವ್ರು ಪೇಪರ್ ವರ್ಕ್ ಮಾಡಬೇಕು, ಅವ್ರು ಮಾಡಬೇಕು. ಅದನ್ನು ನಾವು ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಅವರಿಗೆ ಅದ್ರ ಮಾಹಿತಿ ಗೊತ್ತಿಲ್ಲ. ಅವರಿಗೆ ಸರ್ಕಾರಿ ಭೂಮಿಯನ್ನು ಅವರು ಇಲ್ಲಿ ಎಲ್ಲ ನುಂಗಿ ಬಿಟ್ಟಾಗಿದೆ. ಎಲ್ಲ ನುಂಗಿ ಬಿಟ್ಟಾಗಿದೆ.
ಈಗ ನೋಡಿ ಬಡವರಿಗೆ ಮಾತ್ರ ಅವರು ಎಷ್ಟು ಲ್ಯಾಂಡ್ ಇದೆ, ಈಗ ಆಯಾಮ 3 ಎಕರೆ ಮಾತ್ರ ಇದೆ. ಅವ್ರ ಪಕ್ಕದಲ್ಲಿ 100 ಎಕರೆ ಮಾಡಿಕೊಂಡು ಇದ್ದಾರೆ ಅಂತ ಹೇಳಿದರು. ಅವರಿಗೆ 3 ಎಕರೆಯನ್ನೇ ಸರಿಯಾಗಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ದೊಡ್ಡವರು ಅವರಿಗೆ ಎಲ್ಲ ರೀತಿಯಿಂದ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇಂಥ ಬಡವರಿಗೆ ಯಾರು ಸಪೋರ್ಟ್ ಮಾಡಲ್ಲ. ಅವ್ರು ನಮ್ಮ ಹತ್ರ ಇದೆ, ನಾವೇನು ಮಾಡಬೇಕು? ಮತ್ತು ಅದನ್ನೇ ನಮ್ಮ ತಹಸೀಲ್ದಾರ್ಗೆ ನಮ್ಮ ಇವರಿಗೆ ಹೇಳಿಬಿಟ್ಟು ಆ 3 ಎಕರೆಯನ್ನು ಅದು ಉಳಿಸ್ಕೊಳ್ಳುವಂಥ ಒಂದು ಇದನ್ನು ನಾವು ಮಾಡಬೇಕು ಅಷ್ಟೇ. ಮತ್ತು ಇನ್ನೇನು ಮಾಡಲಿಕ್ಕಾಗಲ್ಲ. ನಾವು ಮಾಡುವಾಗ ನೀವು ಕೂಡ ಒತ್ತುವರಿ ಮಾಡಿ ಅಂತ ನಾವು ಹೇಳಿಕ್ಕೆ ಬರಲ್ಲ. ನಾವೇನು ನೋಡ್ಕೊಂತೀವಿ ಅಷ್ಟೇ. ನಿಮ್ದು ಎಷ್ಟಿದೆ ಅಂತ ಫಸ್ಟ್ ಅದನ್ನು ಕೇಳ್ಕೊತೀವಿ. 3 ಎಕರೆನ, ಅರ್ಧ ಎಕರೆ, 2 ಎಕರೆನ, 1 ಎಕರೆ, ಅರ್ಧ ಎಕರೆನ ಅದನ್ನು ಉಳಿಸ್ಕೊಡ್ತೀವಿ ಅಂದರೆ ನಾವು ಒಂದು ಭರವಸೆಯನ್ನು ಕೊಡ್ತೀವಿ ಅಷ್ಟೇ. ಸರ್ ಇಲ್ಲಿ ಪ್ರೋತ್ಸಾಹ ಅಂದರೆ ಜಾಸ್ತಿ ಸಪೋರ್ಟ್ ಇಟ್ಟು ಅಧಿಕಾರಿಗಳು ಇದನ್ನು ಮಾಡ್ತಾ ಇದ್ದಾರೆ. ಉದಾಹರಣೆ ಲಾಸ್ಟು ಒಂದು ಸ್ನೇಹಿತರೆ ನಾವೊಂದು ರಿಪೋರ್ಟ್ ಮಾಡಿದ್ವಿ. ಏನು ಪ್ರಾಬ್ಲಮ್ ಇರ್ತದೆ ಅದನ್ನು ನಾವು ಬಂದರೆ ನಾವು ಸಾಲ್ವ್ ಮಾಡ್ತೀವಿ. ಪ್ರತಿಯೊಬ್ಬರ ಮನೆಗೆ ಹೋಗಿ ಹೇಳುವಂಥ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಮೊಹಮ್ಮದ್ ಹನೀಫ್ ಇನ್ನಿತರರು ಹಾಜರಿದ್ದರು. ಸಾಗರ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ 206ರ ಮಂಚಾಲೆ ಸಮೀಪ ಶುಕ್ರವಾರ ಬೃಹತ್ ಗಾತ್ರದ ಮರವೊಂದು ಮುರಿದು ಬಿದ್ದು ಗಂಟೆಗಟ್ಟಲೆ ಸಂಚಾರ ಅಸ್ತವ್ಯಸ್ತವಾದ ಘಟನೆ ನಡೆದಿದೆ. 1 ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಜಾಮ್ ಸಹ ಆಗಿತ್ತು. ನಂತರ ಮರವನ್ನು ತೆರವುಗೊಳಿಸಿ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಯಿತು. ಸಾಗರ ತಾಲೂಕಿನ ಮಾಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಗೋಡು, ಬಂದಗದ್ದೆ, ಅಡ್ಡೇರಿ ಅದರಂತೆ ಇನ್ನಿತರೆ ಭಾಗಗಳಲ್ಲಿ ಗಾಳಿ ಮಳೆಗೆ ಬೃಹತ್ ಮರಗಳು ಧರೆಗೆ ಉರುಳಿದ್ದು ಗ್ರಾಮಸ್ಥರ ಶ್ರಮದಾನದ ಮೂಲಕ ಶುಕ್ರವಾರ ತೆರವುಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಮಾಸೂರು ಕಾಗೋಡು ಮುಖ್ಯ ರಸ್ತೆ, ಬಂದಗದ್ದೆ ಕಾಗೋಡು ರಸ್ತೆ, ಮಾಸೂರು ಅಡ್ಡೇರಿ ರಸ್ತೆ ಹಾಗೂ ಅದರಂತೆ ಕಾಗೋಡು ಮುಖ್ಯ ಸಂಪರ್ಕ ರಸ್ತೆ ಮೇಲೆ ಅಡ್ಡಲಾಗಿ ಬಿದ್ದಿದ್ದ ಹಲವಾರು ಮರಗಳನ್ನು ಸ್ವತಃ ನಿಂತು ಗ್ರಾಮಸ್ಥರ ಸಹಕಾರದಿಂದ ತೆರವುಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಸುಗಮವಾಗಿಸಲಾಯಿತು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.